ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನ ತೂರುವ ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಚಯವನ್ನ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಒಣಗಿಸಿದಂತಹ ಈ ಕಾಫಿ ಏನಿರುತ್ತೋ ಅದರಲ್ಲಿ ತುಂಬ ಥರನಾದಂತಹ ಧೂಳು ಕಸ ಇರುತ್ತೆ. ಅದನ್ನು ತೆಗೆಯುವ ಸಲುವಾಗಿ ತೂರಬೇಕಾಗುತ್ತೆ. ಈ ಕಾಫಿ ತೂರುವ ಯಂತ್ರ ಯಾಕೆ ಇವತ್ತು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ, ಕೃಷಿ ಕಾರ್ಮಿಕರು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಮಹತ್ವ ಬಂದಿರುವಂಥದ್ದು. ಈ ಕುರಿತು ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಕೃಷಿ ಇಂಜಿನಿಯರ್ TN ಸಂದೀಪ್ ಅವರು. ಸಂದೀಪ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಈ ಕಾಫಿಯನ್ನ ತೂರುವ ಯಂತ್ರದ ಒಂದು ಪರಿಚಯ ಮತ್ತು ಉಪಯೋಗಗಳನ್ನು ತಿಳಿಸ್ಕೊಡಿ. ಸರ್, ಈಗ ಸಾಧಾರಣವಾಗಿ ಎರಡು ರೀತಿಯ ಕಾಫಿ ಇದೆ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೊಬಸ್ಟಾ. ಈ ರೊಬಸ್ಟಾವನ್ನು ನಾವು ಕೊಯ್ಲು ಅಂತ ಬಂದಾಗ ಒಂದು ಸೆಲೆಕ್ಟಿವ್ ಪಿಕಿಂಗ್ ಅಂತ ಮಾಡ್ತೇವೆ, ಇನ್ನೊಂದು ಸ್ಟ್ರಿಪ್ಪಿಂಗ್ ಅಂತೇಳಿ ಮಾಡ್ತೇವೆ. ಸಾಧಾರಣವಾಗಿ ರೊಬಸ್ಟಾವನ್ನು ನಾವು ಸ್ಟ್ರಿಪ್ಪಿಂಗ್ ಅಂತಲೇ ಮಾಡ್ತೇವೆ, ಯಾಕಂದರೆ ಈ ಕಾರ್ಮಿಕ ಅಭಾವದಿಂದ ಸ್ಟ್ರಿಪ್ಪಿಂಗ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಸ್ಟ್ರಿಪ್ಪಿಂಗ್ ಮಾಡುವಾಗ ಕಾಫಿ ಜೊತೆಗೆ ಎಲೆ ಕಡ್ಡಿ ಸಮೇತ ಬರ್ತದೆ. ಸೊ ಇದನ್ನು ನಾವು ಯೂಶಲಿ ಒಣ ಪದ್ಧತಿಯಲ್ಲಿ ಸಂಸ್ಕರಣೆ ಒಣ ಪದ್ಧತಿ ಅಂದರೆ ಕೊಯ್ಲು ಮಾಡಿದ ನಂತರ ಆ ಹಣ್ಣನ್ನು ಕಣಗಳಲ್ಲಿ ಹರಡಿ ಬಿಸಿಲಿಗೆ ಒಣಗಿಸ್ತೇವೆ. ಒಣಗಿಸಿದ ನಂತರ ತೂರ್ತೇವೆ. ತೂರೋದಂದರೆ ಗಾಳಿಗೆ ಅಡ್ಡವಾಗಿ ಅದು ಬಿಟ್ಟಾಗ ಆ ಒಂದು ಎಲೆ ಮತ್ತು ಕಸ ಕಡ್ಡಿ ಬೇರ್ಪಟ್ಟು ಕಾಫಿ ಚೆರ್ರಿಯನ್ನು ನಾವು ಬ್ಯಾಗ್ ಮಾಡ್ತೇವೆ. ಗಾಳಿ ಇಲ್ಲದೇ ಇರುವಾಗ ಅಥವಾ ಕಾರ್ಮಿಕರ ಅಭಾವದಿಂದ ಈ ಒಂದು ಕಾರ್ಯ ಪರಿಪೂರ್ಣವಾಗೋದಿಲ್ಲ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ನೋಡಿದಾಗ ಕಡಿಮೆ ವೆಚ್ಚದಲ್ಲಿ ಒಂದು ಕಾಫಿ ತೂರುವ ಯಂತ್ರವನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಸೊ ಇದರ ಸಾಮರ್ಥ್ಯ ಬಂದು ನೋಡಿದ್ರೆ ಒಂದು ಗಂಟೆಗೆ ಒಂದು 20 ರಿಂದ 25 ಬ್ಯಾಗ್ನಷ್ಟು ನಾವು ಕಾಫಿಯನ್ನು ತೂರಬಹುದಾಗಿದೆ. ಈ ಒಂದು ಕಾಫಿ ತೂರುವ ಯಂತ್ರವನ್ನು ಉಪಯೋಗಿಸೋದ್ರಿಂದ ನಮಗೆ ಕಾರ್ಮಿಕರ ಅವಶ್ಯಕತೆ ತುಂಬ ಕಡಿಮೆ ಆಗ್ತದೆ ಮತ್ತು ಅವರ ಒಂದು ಕಾರ್ಯಕ್ಷಮತೆಯೂ ಹೆಚ್ಚಾಗ್ತದೆ. ಇದರಿಂದ ಯಾರಿಗಾದರೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಒಂದು ಕಾಫಿ ತೂರುವ ಯಂತ್ರದ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಕಾಫಿ ಸಂಶೋಧನಾ ಕೇಂದ್ರಕ್ಕೆ ಬಂದು ನಮ್ಮ ಕೊಯ್ಲಿನೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಹಾಯಧನ ಈ ಥರದ್ದು ಸಿಗುತ್ತಾ? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಹಾಯಧನ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ನಾನು ಮುಂಚೆನೇ ಹೇಳಿದಾಗೆ ಇದು ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಅಭಿವೃದ್ಧಿಪಡಿಸಿದ ಯಂತ್ರ. ಇದಕ್ಕೆ ಇನ್ನೂ ಯಾವುದೇ ಒಂದು ರೀತಿಯ ಧನ ಸಹಾಯ ಏನು ಇಲ್ಲ. ಇದು ನಿಮಗೆ ಸಾಧಾರಣವಾಗಿ ಒಂದು 25 ರಿಂದ 30 ಸಾವಿರದೊಳಗೆ ನಿಮಗೆ ತೂರುವ ಯಂತ್ರ ಸಿಗ್ತದೆ. ಈ ಕಾಫಿ ತೂರುವಂಥ ಯಂತ್ರ ಏನಿದೆಯಾ ಇದರಲ್ಲಿ ಬೇರೆ ಬೇರೆ ಕೃಷಿ ಉತ್ಪನ್ನಗಳನ್ನು ಕೂಡ ತೂರ್ಲಿಕ್ಕೆ ಬಳಕೆಯನ್ನು ಮಾಡಿಕೊಳ್ಳಬಹುದು. ಖಂಡಿತವಾಗಿ ಮಾಡ್ಬೋದು, ಯಾಕಂದರೆ ಇದರಲ್ಲಿ ನಾವು ಒಂದು ರೆಗ್ಯುಲೇಟರ್ ಅಂತ ಹೇಳಿ ಕೊಟ್ಟಿದ್ದೇವೆ ಫ್ಯಾನ್ಗೆ. ಸೊ ಈ ರೆಗ್ಯುಲೇಟರ್ ಏನಂದರೆ ಕಾಫಿಗೆ ಒಂದು ಸ್ಪೀಡ್ ಇರುತ್ತೆ, ಮತ್ತು ಇನ್ನೊಂದು ಕಾಳುಮೆಣಸು ತೂರ್ಲಿಕ್ಕೆ ಉಪಯೋಗಿಸ್ಬೋದು, ಅಥವಾ ಬೇರೆ ಭತ್ತ ಇರ್ಬೋದು, ಬೇರೆ ಇನ್ನಿತರ ಬೆಳೆಗಳು ನಾವು ತೂರ್ಲಿಕ್ಕೆ ಉಪಯೋಗಿಸ್ಬೋದಾಗಿದೆ. ಇದುವರೆಗೆ ಕಾಫಿಯನ್ನ ತೂರುವ ಯಂತ್ರದ ಅನುಕೂಲಗಳ ಬಗ್ಗೆ ವಿಚಾರವನ್ನ ತಿಳಿಸಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಕೃಷಿ ಇಂಜಿನಿಯರ್ TN ಸಂದೀಪ್ ಅವರು. ಸಂದೀಪ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.